ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ಮೊನ್ನೆ ನಾನೊಂದು ವಿಡಿಯೋ ಮಾಡಿದ್ದಲ್ಲ, ಹೇರ್ ಕೇರ್ ಹೇಗೆ ಮಾಡೋದು ಅಂತ, ಹೇರ್ ರೂಟೀನು, ಅದ್ರದ್ದು ಎಣ್ಣೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಆಲ್ಮಂಡ್ ಆಯಿಲು, ಇದೇ ಕಂಪ್ನಿದೇ ಬೇಕು ಅಂತ ಏನಿಲ್ಲ. ಆಲ್ಮಂಡ್ ಆಯಿಲು ಮತ್ತು ಇದು ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳಿದ್ನಲ್ಲ, ಆಯಿಲ್ ಇದ್ದರೆ ಸಾಕು. ಬೆಟ್ಟದ ನೆಲ್ಲಿಕಾಯಿ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ. ಮತ್ತು ಮೆಂತ್ಯ, ಮತ್ತು ಮೇಯ್ನ್ ಬೇಕಾಗಿರೋದು ಒಂದು 2ರಿಂದ 3 ವಿಳೆದೆಲೆ, ಒಂದು ದೊಡ್ಡ ಹಿಡಿಯಲ್ಲಿ 1 ಹಿಡಿ ಆಗುತ್ತೆ. ಇದು ಕರಿಬೇವು, ಮತ್ತು ಒಂದು ದೊಡ್ಡ ಹಿಡಿಯಲ್ಲಿ 1 ಹಿಡಿ ಆಗೋಷ್ಟು ಬೇವಿನ ಸೊಪ್ಪು. ಇದು ಕರಿಬೇವು, ಇದು ಬೇವಿನ ಸೊಪ್ಪು. ಓಕೆನಾ? ಇದಕ್ಕೆ ಏನು ಮಾಡಬೇಕು ನೋಡಿ. ಇದು ಫ್ರೆಶ್ ಆಗಿ ನಾವೇ ಕೊಬ್ಬರಿ ತೊಗೊಂಡೋಗಿ ಮಾಡಿಸ್ಕೊಂಡು ಬರೋದು. ಒಂದು 5 kg ಕಾಯಿ ಕೊಟ್ಟರೆ, ಕೊಬ್ಬರಿ ಕೊಟ್ಟರೆ ಚೆನ್ನಾಗಿ ಒಣಗಿರೋದು ಒಂದು 2-2.5 kg ಎಣ್ಣೆ ಸಿಗುತ್ತೆ ನಮಗೆ. ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೆಂತ್ಯ ಹುರ್ಕೋಬೇಕು. ನಾನೊಂದು ಅರ್ಧ kg ಎಣ್ಣೆಗೆ ನಾನು ಮಾಡ್ತಾ ಇರೋದು. ಒಂದು 5ರಿಂದ 6 ಸ್ಪೂನ್ ಮೆಂತ್ಯ ಇದೆ. ಇವಾಗ ಸ್ವಲ್ಪ ಕರಿಬೇವು ಮತ್ತು ಬೇವಿನ ಸೊಪ್ಪು, ವಿಳೆದೆಲೆ ಇಷ್ಟನ್ನು ನಾವು ತರಿಯಾಗಿ ರುಬ್ಕೊಳ್ಳೋಣ. ಇದು 1 ಹಿಡಿಲಿ 1 ಹಿಡಿ ಆಗಷ್ಟು, ನಮ್ಮ ಕೈ ಹಿಡಿಯಲ್ಲಿ 1 ಹಿಡಿ ಆಗುತ್ತೆ. ಮಿನಿಮಮ್ ಅರ್ಧ kg ಇಂದ ಒಂದು 3/4 kg ಎಣ್ಣೆವರೆಗೂ ಮಾಡ್ಕೋಬೋದು. ಇದನ್ನ ಅಷ್ಟು ನಾನು ಕ್ವಾಂಟಿಟಿ ತೊಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ತರಿಯಾಗಿ ಕಾಣಿಸ್ತಿದೆಯಾ ನೋಡಿ. ಈ ರೀತಿ ಸ್ವಲ್ಪನೂ ನೀರು ಹಾಕದೆ ತರಿಯಾಗಿ ರುಬ್ಕೋಬೇಕು. ಇದನ್ನು ಎಣ್ಣೆಗೆ ಹೇಗೆ ಮಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ಮುಂಚೆ ಸ್ವಲ್ಪ ಒಂದು ಅರ್ಧ ಮೆಂತ್ಯನ ಸ್ವಲ್ಪ ಪುಡಿ ಮಾಡ್ಕೋಬೇಕು. ಅರ್ಧ ಹಾಕ್ಕೊಂಡಿದ್ದೀನಿ, ಇದರಲ್ಲಿ ಅರ್ಧ ಇದೆ, ಇಷ್ಟಿದೆ, ಇದರಲ್ಲಿ ಅರ್ಧ ಇದೆ. ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಎಣ್ಣೆ ಕಾಯೋದಕ್ಕೆ ಬಾಣಲಿಗೆ ಹಾಕ್ತೀನಿ. ನಾನು ಈ ಎಣ್ಣೆನ ಅಡುಗೆಗೂ ಯೂಸ್ ಮಾಡ್ತೀನಿ, ಕೊಬ್ಬರಿ ಎಣ್ಣೆನ. ಒಳ್ಳೆಯದು. ನಮಗೆ ಇದು ಅಭ್ಯಾಸ ಇಲ್ವಲ್ಲ, ಹಂಗಾಗಿ ನಮಗೆ ಟೇಸ್ಟ್ ಸಿಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ನಾನು ಡೈಲಿ ಯೂಸ್ ಮಾಡ್ತೀನಲ್ವಾ ಅಡುಗೆ ಎಣ್ಣೆ, ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಅಂದರೆ ಮಿಕ್ಸ್ ಮಾಡಲ್ಲ, ಅಡುಗೆ ಮಾಡ್ಬೇಕಾದ್ರೆ ಅದೊಂದು 2 ಸ್ಪೂನ್ ಇದೊಂದು 2 ಸ್ಪೂನ್ ಹಾಕೋತೀನಿ. ಎಣ್ಣೆ ಕಾಯ್ತಾ ಇರಲಿ, ಅಷ್ಟರಲ್ಲಿ ಸ್ವಲ್ಪ ಕುಟ್ಕೋತೀನಿ, ಪುಡಿ ಮಾಡ್ಕೋಬೇಕಲ್ವಾ. 2-3 ಹೋಳಾದರೆ ಸಾಕು, ಫುಲ್ಲು ಪುಡಿ ಆಗಬೇಕು ಅಂತ ಏನಿಲ್ಲ. ಎಣ್ಣೆ ಕಾಯ್ದಿದೆ, ಮಾಡ್ಕೊಂಡಿರೋದು ಎಣ್ಣೆ ಇದೆ. ನೀವು ಮೆಸೇಜಲ್ಲಿ ಕಮೆಂಟಲ್ಲಿ ಕೇಳಿದ್ರಿ ಅಂತ ನಾನು ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನೂ ಒಟ್ಟಿಗೆ ಹಾಕಿ ಕಾಯಿಸ್ಕೊಳ್ಳಿ. ಕಾಯಿಸಿದ ನಂತರ ಎತ್ತಿಟ್ಕೊಳ್ಳಿ ಬೇರೆ ಪಾತ್ರೆಗೆ. ನೋಡಿ, ಇಲ್ಲಿ ಎತ್ಕೊಂಡಿದ್ದೀನಿ, ನಾನು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಜಾಸ್ತಿ ಎಣ್ಣೆ ಇರುತ್ತೆ. ಇಷ್ಟು ಎಣ್ಣೆಗೆ ಹಾಕ್ಬಿಟ್ರೆ ಫುಲ್ಲು ಉಪ್ಪು ಬಂದುಬಿಡುತ್ತೆ. ಅದು ನಾವು ಒಟ್ಟಿಗೆ ಇದನ್ನು ಫುಲ್ಲು ಒಟ್ಟಿಗೆ ಒಂದೇ ಸಲ ಹಾಕಬಾರ್ದು. ಸ್ವಲ್ಪನೇ ಹಾಕೋಬೇಕು. ನೋಡಿ ನೀವೇ ಒಂದು ಸಲ ಅದು ಯಾವ ಥರ ಆಗುತ್ತೆ ಅಂತ ನೋಡಿ. ಫುಲ್ಲು ಸಿಮ್ಮಲ್ಲಿ ಇಟ್ಕೋಬೇಕು, ಉರಿ ಫುಲ್ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪನೇ ಅದಕ್ಕೆ ಹಾಕ್ಕೋಬೇಕು. ನೆಲ್ಲಿಕಾಯಿ ಸಿಕ್ತು ಅಂದರೆ ನಿಮಗೆ ಬೆಟ್ಟದ ನೆಲ್ಲಿಕಾಯಿ, ಅದನ್ನು ಸಹ ಪೀಸ್ ಮಾಡಿ ಈ ಪೌಡರ್, ಈ ಸೊಪ್ಪಿನ ಜೊತೆನೇ ಹಾಕ್ಬಿಟ್ಟು ಅದನ್ನು ಪೌಡರ್ ಮಾಡ್ಕೋಬೇಕು. ಸಿಗಲಿಲ್ಲ ಅಂದರೆ ತೊಂದರೆ ಇಲ್ಲ, ನೆಲ್ಲಿಕಾಯಿ ಆಯಿಲ್ ಸಿಗುತ್ತಲ್ವಾ, ಅದನ್ನು ಮಿಕ್ಸ್ ಮಾಡ್ಕೋಬೋದು. ನೋಡಿ, ಸ್ವಲ್ಪನೇ ಹಾಕ್ಕೋಬೇಕು, ಇಲ್ಲಾಂದರೆ ಫುಲ್ ಉಪ್ಪು ಬಂದುಬಿಡುತ್ತೆ. ಆಮೇಲೆ ಎಣ್ಣೆನೂ ಅಷ್ಟೇ, ಒಂದು 100 ಗ್ರಾಮು 150 ಗ್ರಾಮ್ ಆಗೋಷ್ಟು ಮಾತ್ರ ಇರಬೇಕು ಬಾಣಲಿಲಿ.
ಎಲ್ಲ ಎಣ್ಣೆನೂ ಕಾಯ್ದ ಮೇಲೆ ತಕ್ಕೊಂಬಿಡ್ಬೇಕು. ಇವಾಗ ಮೆಂತ್ಯ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಇಷ್ಟು ಗ್ರೀನಿಶ್ ಆಗಿರೋದು, ಆಮೇಲೆ ಬ್ರೌನ್ ಕಲರ್ ಆಗುತ್ತೆ, ಅಲ್ಲಿನವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ನೋಡಿ, ಇದರಲ್ಲಿ ಒಂದು 150ರಿಂದ 200 ಗ್ರಾಮ್ ಒಳಗೆ ಎಣ್ಣೆ ಇರೋದು. ಹರಳೆಣ್ಣೆ ಒಂದು ಮಿಸ್ ಮಾಡಿದೆ, ಅದು ಖಾಲಿ ಆಗಿಬಿಟ್ಟಿದೆ. ಹರಳೆಣ್ಣೆ ನೀವು ಕೈ ಎಣ್ಣೆನ ಏನು ಮಾಡಬೇಕು ಅಂದರೆ ಬಿಸಿ ಮಾಡಿಬಿಟ್ಟು ಈ ಎಣ್ಣೆ ಹಾಕ್ಕೊಂಡಿರ್ತೀರಲ್ವ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಸ್ವಲ್ಪ ಇದು ಮಾಡಿ, ಇಲ್ಲಾಂದರೆ ಸೀದೋದಂಗೆ ಆಗ್ಬಿಡುತ್ತದು. ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳಬೇಕು. ಎಲ್ಲರೂ ಹೇಳ್ತಿದ್ರು ಆಗ, ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಡುಗೆ ಚೆನ್ನಾಗಿ ಮಾಡ್ತೀರಾ ಅಂತ. ನನಗೆ ಒಂಥರ ಮುಜುಗರ ಅನ್ನಿಸ್ತಾ ಇತ್ತು, ಹೇಗೆ ರಿಸೀವ್ ಮಾಡ್ಕೋತಾರೋ ಹೇಗೋ ಏನೋ ಅಂತ ಭಯ ಆಗ್ತಿತ್ತು. ಬಟ್ ಇಷ್ಟು ಬೇಗ ಇಷ್ಟೊಂದು ಸಬ್ಸ್ಕ್ರೈಬರ್ಸು ಮತ್ತು ವ್ಯೂವರ್ಸು ನಿಜವಾಗ್ಲೂ ನನಗೆ ಖುಷಿ ಆಗ್ತದೆ. ಇಷ್ಟು ಬೇಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀವೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾರ್ಯಾರು ಈ ಚಾನಲ್ನ ಈ ವಿಡಿಯೋನ ಹೊಸ್ದಾಗಿ ನೋಡ್ತೀರಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬಿಂದ ನಿಜವಾಗ್ಲೂ ನಮಗೆ ತುಂಬಾ ಹೆಲ್ಪು ಆಗುತ್ತೆ ಮತ್ತು ಖುಷಿ ಕೊಡುತ್ತೆ ನಮಗೆ. ಈ ಅರ್ಗಲೆಲ್ಲ ಹಿಂಗೆ ಬಿಡಬೇಡಿ, ಅದು ಸೀದೋಗ್ತಾ ಇರುತ್ತೆ. ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಿ. ಅವನಿಂದ ಬ್ಲ್ಯಾಕಿಗೆ ತಿರುಗ್ತಿದೆ. ಇವಾಗ ಆಗಿದೆ, ಆಫ್ ಮಾಡ್ಕೊಳ್ಳೋಣ. ಇದಾಗಲಿ. ಹಾಂ ನೋಡಿ, ಈಗ ಆರಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಆರಬೇಕು, ತುಂಬ ಬಿಸಿ ಇದೆ. ನಾನು ಗ್ಲಾಸಲ್ಲಿ ಎತ್ತಿಟ್ಟಿದ್ನಲ್ಲ ಆ ಎಣ್ಣೆನೂ ಹಾಕಿದ್ದೀನಿ ಇದಕ್ಕೆ. ಇದು ಸ್ವಲ್ಪ ತಣ್ಣಗಾದಮೇಲೆ ನಾವು ಆಲ್ಮಂಡ್ ಆಯಿಲು ಮತ್ತು ಬೆಟ್ಟದ ನೆಲ್ಲಿಕಾಯಿ ಆಯಿಲ್ನ ಹಾಕ್ಕೊಳ್ಳೋಣ. ತುಂಬ ಬಿಸಿ ಇದೆ, ಸ್ವಲ್ಪ ತಣ್ಣ ಆಗಲಿ. ಸುಮಾರು ಒಂದು 2 ಅವರ್ಸ್ ಅಂತೂ ಬೇಕೇ ಬೇಕು ಇದು ತಣ್ಣಗಾಗೋದಕ್ಕೆ. ಫುಲ್ಲು ಬ್ಲ್ಯಾಕ್ ಮಾಡಬೇಡಿ, ಸೀದೋಗೋ ಥರ ಅಷ್ಟು ಮಾಡಬೇಡಿ. ಒಂದು ಬ್ರೌನ್ ಮೀರಿನೇನು ಬ್ಲ್ಯಾಕಿಗೆ ತಿರುಗುತ್ತೆ ಅನ್ಬೇಕಾದ್ರೆ ಆಫ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಮೆಂತ್ಯ ಉಳಿದಿರೋದಿದೆಯಲ್ಲ ಅದನ್ನು ಹಾಕ್ಕೊತೀನಿ. ಈಗ ಎಣ್ಣೆ ಹಾಕ್ಕೊಳ್ಳೋಣ. ವಿಡಿಯೋದಲ್ಲಿ ಫುಲ್ ಬ್ಲ್ಯಾಕ್ ಥರ ಕಾಣ್ತಿದೆ, ಬಟ್ ಫುಲ್ ಬ್ಲ್ಯಾಕ್ ಆಗೋಷ್ಟು ಕುದಿಸ್ಬೇಡಿ. ಆ ಪೌಡರ್ ಇರುತ್ತಲ್ಲ ಅದೆಲ್ಲ ಫುಲ್ಲು ಬ್ಲ್ಯಾಕ್ ಆಗೋಷ್ಟು ಕುದಿಸ್ಬೇಡಿ. ಸ್ವಲ್ಪ ಬ್ರೌನ್ ಕಲರು ತಿರುಗ್ತಾ ಇದ್ದಾಗೆ ಆಫ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಲಾಸ್ಟದು ಇರುತ್ತಲ್ಲ ಅದು ಸ್ವಲ್ಪ ಇದಕ್ಕೆ ಹಾಕ್ಕೋಬೇಕು. ನೋಡಿ, ಈ ಕಲರ್ ಇರುತ್ತೆ. ಕಾಣ್ತಿದೆಯಾ? ಇದಕ್ಕೆ ಈ ಆಯಿಲ್ಗಳು ಹಾಕ್ಕೋಬೇಕು. ಇದನ್ನು ಬಿಸಿ ಎಲ್ಲ ಏನು ಮಾಡೋದು ಬೇಡ. ಕಾಣಿಸ್ತಿದೆಯಾ? ಮತ್ತು ನಿಮಗೆ ಎಷ್ಟು ಬೇಕೋ ಎಣ್ಣೆ ಅಷ್ಟನ್ನು
ಇದು ಒಂದು ಅರ್ಧ ಕೆ ಜಿಯಿಂದ 3/4 ಕೆ ಜಿ ಆಗೋಷ್ಟು ಎಣ್ಣೆ ಮಿಕ್ಸ್ ಮಾಡ್ಕೋಬೋದು ಇದಕ್ಕೆ. ಮತ್ತು ಜಾಸ್ತಿ ಏರ್ ಫಾಲ್ ಇರೋರು ಒಂದೇ ಒಂದು ಟ್ರಿಕ್ಸು ಯೂಸ್ ಮಾಡಿ. ಏನಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವಿಟಮಿನ್ ಇ ಟ್ಯಾಬ್ಲೆಟ್. ಇದಕ್ಕೆ ಮಿಕ್ಸ್ ಮಾಡಬೇಡಿ. ನೀವು ಆಯಿಲ್ ಹಾಕ್ಕೋಬೇಕಾದ್ರೆ ಒಂದು ಬೌಲ್ಗೆ ಹಾಕ್ಕೋತೀರಲ್ವಾ, ಆ ಬೌಲ್ಗೆ ಒಂದು ಟ್ಯಾಬ್ಲೆಟಲ್ಲಿರೋ ಆಯಿಲ್ನ ಅದಕ್ಕೆ ನೀವು ಎಷ್ಟು ಹಚ್ಕೋತೀರೋ ಅಷ್ಟು ಎಣ್ಣೆಗೆ ಮಾತ್ರ ತೊಗೊಂಡು ಅದಕ್ಕೆ ಹಾಕ್ಬಿಟ್ಟು ಅದು ಫುಲ್ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಹಚ್ಕೊಳ್ಳಿ. ತುಂಬ ಏರ್ ಫಾಲ್ ಆಗ್ತಿರೋರು, ಸಖತ್ತು ಕೂದಲು ಉದುರುತ್ತಾ ಇದ್ದರೆ ಮತ್ತು ಬುರುಡೆ ಕಾಣಿಸ್ತಾ ಇದ್ದರೆ ನಿಜವಾಗ್ಲೂ ತುಂಬ ಯೂಸ್ಫುಲ್ ಆಗುತ್ತೆ ಇದು ವಿಟಮಿನ್ ಇ ಟ್ಯಾಬ್ಲೆಟ್. ಇದನ್ನು ಯೂಸ್ ಮಾಡಿ. ವಾರಕ್ಕೆ ಒಂದು ಸಲನಾದರೂ ಒಂದು ಟ್ಯಾಬ್ಲೆಟ್ ಹಾಕ್ಬಿಟ್ಟು ಹಚ್ಚಿ ಬಿಟ್ಕೊಳ್ಳಿ. ನೈಟ್ ಹಚ್ಕೊಳ್ಳಿ. ಇದು ಹಾಕೋದಾದರೆ ನೈಟು ಎಣ್ಣೆ ಹಚ್ಚಿ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿ. ಅರ್ಧ ಲೀಟ್ರ್ ಇಲ್ಲ 3/4 ಲೀಟ್ರ್ ಆಗೋಷ್ಟು ಎಣ್ಣೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆಲ್ರೆಡಿ ನಂದು ಆಗಲೇ ಇರೋದ್ರಿಂದ ನಾನು ಮಿಕ್ಸ್ ಮಾಡ್ಕೋತಿಲ್ಲ. ಇದು ಮುಗಿದ ಮೇಲೆ ನಾನು ಇದಕ್ಕೆ ಬೇರೆ ಎಣ್ಣೆ ಹಾಕ್ಕೋತೀನಿ. ಆಮೇಲೆ ಹರಳೆಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ. ಒಂದು 1/4 ಕೆ ಜಿ ಆಗೋಷ್ಟು ಹರಳೆಣ್ಣೆ ಹಾಕ್ಕೊಳ್ಳಿ. ನಿಮ್ಗೆ ಹೇಗೆ ಅನ್ನಿಸ್ತು, ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.